ದಿಢೀರಂತೇಳಿ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಚರ್ಚೆ ಭುಗಿಲೆದ್ದಿರುವಂಥದ್ದು. ಅಧಿಕೃತವಾಗಿ ಅವರು ಇನ್ನೂ ಘೋಷಣೆ ಮಾಡಿಲ್ಲ, ಆದರೆ ಸಿಎಂ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ. ಕೆಲವೇ ಕ್ಷಣಗಳಲ್ಲಿ ತಮ್ಮ ನಿರ್ಧಾರವನ್ನು ಪ್ರಕಟಿಸುವ ಸಾಧ್ಯತೆಯೂ ಇದೆ. ನಾಗೇಂದ್ರ ಅವರು ಬಳ್ಳಾರಿಯಲ್ಲಿದ್ದಾರೆ ಸದ್ಯ ಸಚಿವ ಬಿ ನಾಗೇಂದ್ರ, ಅಲ್ಲಿಯೇ ಮಾತನಾಡುವ ನಿರೀಕ್ಷೆ ಕೂಡ ಇರುವಂಥದ್ದು. ರಾಜೀನಾಮೆ ಚರ್ಚೆಗೆ ಸ್ಪಷ್ಟ ಉತ್ತರವನ್ನು ಬಿ ನಾಗೇಂದ್ರ ಅವರು ಆ ಸಂದರ್ಭದಲ್ಲಿ ನೀಡಿದ್ದಾರೆ ಅನ್ನುವ ನಿರೀಕ್ಷೆ ಈಗ ಇರುವಂಥದ್ದು. ಇದ್ದಕ್ಕಿದ್ದಂತೆ ಭುಗಿಲೆದ್ದಿರುವಂಥದ್ದು ಇದು. ಪಾದಯಾತ್ರೆ ಮಾಡ್ತಾರೆ ಬಿಜೆಪಿಯವರು ಅನ್ನೋ ಕಾರಣಕ್ಕೋಸ್ಕರ ಅದರಿಂದ ಪಕ್ಷಕ್ಕೆ ಮುಜುಗರ ಆಗುವ ಸಾಧ್ಯತೆ ಇದೆ ಅನ್ನುವ ಕಾರಣಕ್ಕೋಸ್ಕರ ರಾಜೀನಾಮೆಯ ನಿರ್ಧಾರಕ್ಕೆ ನಾಗೇಂದ್ರ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಹರೀಶ್ ಲೈವ್ನಲ್ಲಿದ್ದಾರೆ. ಹರೀಶ್, ಈಗ ಬಿ ನಾಗೇಂದ್ರ ಅವರು ಪಾದಯಾತ್ರೆಯನ್ನು ಮಾಡಿದ್ರೆ ಬಿಜೆಪಿಯವರು ಅದರಿಂದ ಪಕ್ಷಕ್ಕೆ ಮುಜುಗರ ಆಗತ್ತೆ, ಅದಕ್ಕೋಸ್ಕರ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ, ದಿಢೀರಂತೇಳಿ ಈ ನಿರ್ಧಾರವನ್ನು ಮಾಡಿದ್ದಾರೆ ಅನ್ನೋದು ಒಂದು ಚರ್ಚೆ ಆಗ್ತಾ ಇದೆ. ಆದರೆ ಇಲ್ಲಿ ಬಿಜೆಪಿ ನಾಗೇಂದ್ರ ಅವರ ರಾಜೀನಾಮೆಯ ವಿಚಾರವನ್ನ ಮೇನ್ ಆಗಿ ಇಟ್ಕೊಂಡಿದ್ರು ಕೂಡ ಅದೇ ಪ್ರಮುಖ ವಿಚಾರವಾಗಿದ್ರು. ಅದರ ಜೊತೆಗೆ ಬೇರೆ ಬೇರೆ ವಿಚಾರಗಳು ಕೂಡ ಇತ್ತು. ಈಗ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟ ಕ್ಷಣಕ್ಕೆ ಬಿಜೆಪಿಯವರು ಆ ಪಾದಯಾತ್ರೆಯಿಂದ ಹಿಂದೆ ಸರಿತಾರೆ ಅನ್ನುವ ಗ್ಯಾರಂಟಿ ಇಲ್ಲ. ಆಗಲೂ ಕೂಡ ಪಕ್ಷಕ್ಕೆ ಮುಜುಗರ ಆಗುವ ಸಾಧ್ಯತೆಗಳಿರುತ್ತೆ ಅಲ್ವಾ? ಖಂಡಿತವಾಗಿ ನವೀನ್, ಯಾಕಂದ್ರೆ ಇದು ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರಗಳು ಈಗ ಆಡಳಿತಾರೂಢ ಕಾಂಗ್ರೆಸ್ ಮತ್ತೆ ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ನಡುವೆ ನಡೀತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಸದನದಲ್ಲೂ ಕೂಡ ಇದೇ ಆಗಿದ್ದು. ರಾಜಕೀಯ ಲಾಭ ಪ್ರತಿಷ್ಠೆಯ ಕಾರಣಕ್ಕಾಗಿ ಕೂಡ ರಾಜೀನಾಮೆ ಬಿಗಿಪಟ್ಟನ್ನು ಹಿಡಿದಿದ್ದು. ಒಂದು ಹಂತದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಕೂಡ ಪ್ರತಿಪಕ್ಷಗಳು ನಿರಂತರವಾಗಿ ಪ್ರತಿಭಟನೆ ನಡೆದರು. ಅಂತಿಮವಾಗಿ ಅಹೋರಾತ್ರಿ ಧರಣಿಯನ್ನು ಮಾಡೋದಕ್ಕೆ ಮುಂದಾಗಿದ್ವು. ಆದ್ರೆ ಇನ್ನೂ 2 ದಿನಗಳು ಇರುವಂತೆ ಅನಿರ್ದಿಷ್ಟಾವಧಿ ಕೂಡ ಅದು ಅಧಿವೇಶನವನ್ನು ಮುಂದೂಡಲಾಯಿತು. ಇದೀಗ ಪ್ರತಿಪಕ್ಷಗಳು ನೇರವಾಗಿ ಕೂಡ ಪಾದಯಾತ್ರೆಯನ್ನು ನಂಬಿಕೊಂಡಿದ್ದಾರೆ. ಅದು 170 ಕಿಲೋಮೀಟರ್ಗೆ ಹೆಚ್ಚು ಪಾದಯಾತ್ರೆಯನ್ನು ಮಾಡಿಸೋದಕ್ಕೆ ಈಗ ಕಾಲ್ನಡಿಗೆ ಯಾತ್ರೆಯನ್ನು ಕೂಡ ಕೈಗೊಂಡಿದ್ದಾರೆ. ಇದೆಲ್ಲದರ ನಡುವೆ ಒಂದು ಬಿಜೆಪಿ ಶತಾಯಗತೆ ರಾಜೀನಾಮೆಯನ್ನು ಪಡೆಯಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಠಕ್ಕೆ ಬಿದ್ದಂತೆ ಕಾಣಿಸ್ತದೆ. ಆ ಮೂಲಕ ರಾಜಕೀಯ ಲಾಭವನ್ನು ಪಡ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರದ ಇದ್ದಂತೆ ಕಾಣಿಸ್ತಾ ಇದೆ. ಇತ್ತ ಆಡಳಿತಾರೂಢ ಕಾಂಗ್ರೆಸ್ಗೆ ಒಂದು ವೇಳೆ ರಾಜೀನಾಮೆ ಪಡ್ಕೊಳ್ಳದೆ ಇದ್ದಂತ ಸಂದರ್ಭದಲ್ಲಿ ಮುಜುಗರ ಎದುರಿಸಬೇಕಾಗತ್ತೆ. ಮತ್ತೆ ಬೇರೆ ಬೇರೆ ತನಿಖಾ ತಂಡಗಳು ಈಗ ಏನಾದರೂ ನೋಟಿಸ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೆ ಅದರಲ್ಲಿ ರಾಜ್ಯಪಾಲರು ಮತ್ತಷ್ಟು ಕಾನೂನು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ ಅನ್ನುವಂತ ಆತಂಕ ಸಹಜವಾಗಿ ಕೂಡ ಆಡಳಿತಾರೂಢ ಕಾಂಗ್ರೆಸ್ಗೆ ಕಾಡ್ತಾ ಇದೆ. ಒಂದು ರಾಜ್ಯಪಾಲರ ಒಂದು ನಿರ್ಧಾರದ ಮೇಲೆ ಈಗ ಕೂಡ ಒಂದು ನಾಗೇಂದ್ರ ಅವರ ಭವಿಷ್ಯ ಕೂಡ ನಿಂತಿದೆ ಅನ್ನುವಂತ ಚರ್ಚೆಗಳು ವ್ಯಕ್ತ ಆಗ್ತಿದೆ. ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೆ ಆದಲ್ಲಿ ನಾಗೇಂದ್ರ ಅವರು ಕೂಡ ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾಗುತ್ತೆ. ಅದಕ್ಕೂ ಮೊದಲೇ ರಾಜೀನಾಮೆ ಪಡೆಯುವಂತ ನಿಟ್ಟಿನಲ್ಲಿ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇದು ಒಂದು ಭಾಗ. ಆದ್ರೆ ಮಗದೊಂದು ಕಡೆ ಪ್ರತಿಪಕ್ಷಗಳು ಇದು ರಾಜಕೀಯ ಲಾಭವನ್ನು ಪಡ್ಕೊಳ್ಳುವ ಲೆಕ್ಕಾಚಾರದಲ್ಲಿ ಈಗ ಹೋರಾಟಕ್ಕೆ ಇಳಿದಿದ್ದೇವೆ. ಒಂದು ಈಗ ನಾಗೇಂದ್ರ ಅವರು ರಾಜೀನಾಮೆ ಪಡ್ಕೊಂಡಿದ್ದೆ ಆದಲ್ಲಿ ನಂತರ ಪ್ರತಿಪಕ್ಷಗಳು ಅದರ ಪಾದಯಾತ್ರೆ ಮಾಡ್ತಾವೋ ಅಥವಾ ಕೈ ಬಿಡ್ತಾರೋ ಅನ್ನುವಂಥದ್ದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಒಂದು ರಾಜೀನಾಮೆ ಪ್ರಮುಖ ಅಜೆಂಡಾ ಆದ್ರೂ ಕೂಡ ಸದ್ಯಕ್ಕೆ ಕೈ ಬಿಡುವಂತ ಸಾಧ್ಯತೆ ದಟ್ಟವಾಗಿದ್ರು. ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಕೂಡ ಇನ್ನೂ ಪರಿಣಾಮಕಾರಿಯಾಗಿ ಮುಂದಾಗುವಂತ ಸಾಧ್ಯತೆ ಇದೆ. ಸಹಜವಾಗಿ ಕೂಡ ನಾಗೇಂದ್ರ ಅಸ್ತ್ರ ಪ್ರಬಲವಾಗಿ ಈಗ ಪ್ರತಿಪಕ್ಷಗಳಿಗೆ ಸಿಕ್ಕಿದೆ. ಅದನ್ನೇ ಮುಂದಿಟ್ಕೊಂಡು ಈಗ ಪ್ರತಿಭಟನೆಗೆ ಅಥವಾ ಪಾದಯಾತ್ರೆಗೆ ಮುಂದಾಗಿದ್ದಾರೆ. ರಾಜೀನಾಮೆ ಆದ ನಂತರ ಮತ್ತೆ ಬೇರೆ ಬೇರೆ ವಿಚಾರಗಳನ್ನ ಮುಂದಿಟ್ಕೊಂಡು ಪ್ರತಿಪಕ್ಷಗಳು ಮುಂದಾಗುವಂತ ಸಾಧ್ಯತೆ ಇರುವಂತದ್ದು. ನವೀನ್, ಹರೀಶ್ ಹಾಗೆ ಸಂಪರ್ಕದಲ್ಲಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.